ಕುರುಕುಲ ವಂಶವನ್ನು. ನೀ ಎಂದರೆ ನಿನ್ನಿಂದಲೇ ನಿರ್ನಾಮ ಮಾಡುತ್ತೇನೆ. ಅರ್ಜುನ್, ಶತ ಸಹೋದರರ ಸಾವಿನ ಪ್ರತಿಕಾರಕ್ಕಾಗಿ ಅಂದು ಶಕುನಿ ಮಾಡಿದ ಶಪಥ ಏನು ಗೊತ್ತಾ? ವಿಶ್ರಾಂತ ವಿಸ್ತಾರ ಯಶೋ ವಿಶಾಲ ವಿರಾಜಿತ ಭೂಮಂಡಲದೊಳ ಕಂಡ ಕೀರ್ತಿ ಪ್ರತಾಪ ಪೂರಿತ ನಿತ್ಯ ಸಸ್ಯ ಶ್ಯಾಮಲ ಜರಿವನ ಸಿರಿಕದ ನರ್ತಿತ ಸಹಸ್ರಗಾವುದ ವಿಸ್ತೀರ್ಣವಾದ ಈ ಗಾಂಧಾರ ದೇಶದ ಶತ ಸಹೋದರದ ಅನುಜ ಶಕುನಿ ನಾಮಾಂಕಿತನಾದ ನಾನು ನಿಷ್ಕ್ರಾಮ ನಿಷ್ಕೃಹ ನಿರಾಳರಾಗಿ ಸತತವು ಸುಮಧುರ ಸಂಗೀತ ಸಾಹಿತ್ಯ ಸಡಗರ ಸಂಭ್ರಮಗಳಿಂದ ಸುಜನರ ಸುಬುದ್ಧಿಯ ಸುವರ್ಣ ಭೂಮಿಯಾದ ಈ ಗಾಂಧಾರ ದೇಶದ ರಾಜಕುಮಾರನಾದ ನಾನು ಈ ಕ್ಷಣದಿಂದಲೇ ಕುಟಿಲ ಕುತ್ಸಿತ ಕುಬುದ್ಧಿಯಿಂದ ಕುರುಕುಲ ಸಂಹಾರದ ಕ್ರೌರ್ಯ ಕಾರ್ಯ ಕಾರಣಕ್ಕಾಗಿ ನಿಮ್ಮ ಮಾತುಗಳನ್ನು ಚಾಚು ತಪ್ಪದೆ ಆಖಂಡ ಭೂಮಂಡಲಾಧೀಶನೆಂದು ಬೀಗುತ್ತಿರುವ ಬರೋಟ್ಟ ದುರ್ಯೋಧನ ಸೊಕ್ಕಡಗಿಸುವುದು ಸತ್ಯ ಎಂದು ಪ್ರಮಾಣಿಸುತ್ತೇನೆ. ಈ ರೀತಿ ಆಡಿದ ಮಾತಿಗೆ ತಪ್ಪದೆ ಸೇಡು ತೀರಿಸಿಕೊಂಡ ಆ ಶಕುನಿ ಅವನ ಕತೆ ಹಾಗಿರುವಾಗ ನಾನ್ಯಾರು ಗೊತ್ತಾ? ದಿಕ್ತಟಂಗಗಳನ್ನು ಉತ್ತಿ ದಿಕ್ಪಾಲಕರನ್ನು ದಿಕ್ಕೆಟ್ಟು ಸೆರೆಗಿಟ್ಟ ದಿಟ್ಟಗಾರ, ಅಟ್ಟಹಾಸದಿಂದ ಮೆರೆಯುವ ಮುಕ್ಕೋಟಿ ಅಮರರನ್ನು ಕಟ್ಟಾಳಿ ಬದುಕುತ್ತಿರುವ ಪಟ್ಟುಗಾರ, ಚಲಿಸುವ 9 ಗ್ರಹಗಳನ್ನು ಬೊಂಬೆಗೆದು ಬದುಕುತ್ತಿರುವ ಬಾರುವ ಹಮ್ಮೀರ, ಆ ಪಾಲಕ್ಷ ಪರಶಿವನ ಕೈಲಾಸ ಪರ್ವತವನ್ನೇ ಸಿಡಿದೆತ್ತಿ ಓಡಿಸಿದ ಭಕ್ತಿ ಭಂಡಾರ ನಾನು. ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರ ದಶಕಂಠರಾಮನ ನಾನು. ಸರ್ವತ್ರ ಸರ್ವ ಸ್ವತಂತ್ರನಾದ ಪ್ರಬುದ್ಧರಾಮ. ಎಲ್ಲ ಬ್ರಹ್ಮಾಂಡ ತಂಡಗಳನ್ನೇ ಚಂಡಾಡಬಲ್ಲ ಗಂಡು ತಾಳಿಗಳಿಗೆ ಮೊಂಡ ನಾಯಕನಾದ ಗಂಡೆದೆಯ ಗಂಡರ ಗಂಡನಾದ ಪ್ರಚಂಡ ರಾವಣ. ಪ್ರಚಂಡ ರಾವಣ. ಅರ್ಜುನ್ ರೆಡ್ಡಿ, ನೀ ನನ್ನ ಶತ್ರು ಆದರೂ ಕೂಡ ಅದಂತ ಮಾತು ಹೇಳಿ ಓದಿ ಮಗನೇ. ಇದು ನಿಸರ್ಗ ನಿಲಯದ ಕೂಟ, ಹಾವುಗಳು ತುಂಬಿದ ಹೂದೋಟ, ಹಸಿದ ವ್ಯಾಘ್ರಗಳ ನಡುವೆ ಹೋರಾಟ. ಇಲ್ಲಿ ಬದುಕಬೇಕಾದರೆ ಮಾಡಬೇಕು ಆ ವ್ಯಾಘ್ರಗಳ ಜೊತೆ ಕಾದಾಟ. ಅದೇ ಕಾದಾಟಕ್ಕಾಗಿ ಬಂದೆ ಆ ನಿನ್ನ ಅರಮನೆಯ ಅಂಗಳದಲ್ಲಿ. 10 ವರ್ಷಗಳ ಹಿಂದೆ ನನ್ನ ಒಡ ಹುಟ್ಟಿದ ಸಹೋದರಿಯ ಶೀಲವನ್ನು ಮನ ಬಂದಂತೆ ಅನುಭವಿಸಿ ಅವಳನ್ನು ನರಕದಲ್ಲಿ ನರಳಾಡಿಸಿ ಕೊನೆಗೆ ರುದ್ರ ಭೂಮಿಯಲ್ಲೊಂದು ಮನೆ ಮಾಡಿ ಕಳಿಸಿದೆಯಲ್ಲ ಮಗನೇ. ಆ ನನ್ನ ಸಹೋದರಿಯ ಸಾವಿಗೆ ಸೇಡು ತೀರಿಸಿಕೊಳ್ಳಲೆಂದೇ ಬಂದೆ ಆಪ್ತ ಮಿತ್ರನಂತೆ ನಡೆಸಿ ಆ ನಿನ್ನ ಅರಮನೆಗೆ. ಇದು ನಿನಗೆ ಗೊತ್ತಿಲ್ಲ, ಗೊತ್ತಾಗುವುದೂ ಇಲ್ಲ, ಗೊತ್ತಾಗುವುದಕ್ಕೆ ನಾನು ಬಿಡುವುದೂ ಇಲ್ಲ. ಮತ್ತೇನೋ ಮಹಾಭಾರತ ಹೇಳಿದೆಯಲ್ಲ, ದುರ್ಯೋಧನ ಯುದ್ಧ ಮಾಡಿದ್ದು ಛಲಕ್ಕಾಗಿ, ಕರ್ಣಪಾನ ಹೂಡಿದ್ದು ಸ್ನೇಹಕ್ಕಾಗಿ, ಏಕಲವ್ಯನ ಹೆಬ್ಬೆರಳನ್ನು ದ್ರೋಣ ಕೇಳಿದ್ದು ಸ್ವಾರ್ಥಕ್ಕಾಗಿ, ಜರಾಸಂಧ ಭೀಮನೊಂದಿಗೆ ಹೋರಾಡಿದ್ದು ಸೇಡಿಗಾಗಿ. ಕರೆಕ್ಟ್. ನಾನು ಬದುಕಿದ್ದೆ ಸೇಡಿಗಾಗಿ, ಆ ಸೇಡಿಗೆ ಸಂಬಂಧಪಟ್ಟ ನಿನ್ನ ಸಾವಿಗಾಗಿ. ಈ ವಿರಾಜನ ರಕ್ತಕ್ಕಿರುವ ತಾಕತ್ತು ಗೊತ್ತಾಗದು ನಿನಗ್ಯಾವತ್ತು. ಸೇಡಿಗಾಗಿ ಸಿಡಿದೆದ್ದು ನಿಂತರೆ ಗಿರಿ ಶಿಖರಗಳ ನಡುವೆ ಕಾಮದ ಮತ್ತಲ್ಲಿ ನರ್ತನ ಮಾಡುವ ಸರ್ಪಗಳನ್ನು ಕೂಡ ಸೆರೆಹಿಡಿದು ನನ್ನ ಪ್ರತಿಕಾರದ ಪಂಜರದಲ್ಲಿ ಬಂಧಿಸಿಕೊಳ್ಳದೆ ಬಿಡಲಾರ ಈ ವಿರಾಟ್.
ಮಗಳನ್ನು ಇಲ್ಲಿಗೆ ಕರೆ ತರಿಸಿ ನನ್ನ ಶೌರ್ಯ ಸಾಮ್ರಾಜ್ಯದ ಪಂಜರದಲ್ಲಿ ಅವಳನ್ನು ಸಂಹರಿಸಿ ಕೊನೆಗೆ 6 ಅಡಿ ಜಾಗದಲ್ಲಿ ನಿನ್ನ ಸಮಾಧಿಯನ್ನು ನಾನು ಮಾಡದಿದ್ದರೆ ವಿರಾಜ್ ಮೇರಾ ನಾಮ್ ನಹಿ ರೇ ಸಾಲಾ. ಅರ್ಜುನ್, ನೀನೆತ್ತ ಮಗಳ ಸೌಂದರ್ಯವನ್ನು ಹೊತ್ತು ನಿಂತ ಈ ಭೂತಾಯಿಯ ಮಡಿಲಲ್ಲಿ ನಾ ಸತ್ತು ಸಮಾಧಿ ಆದರೂ ಚಿಂತೆ ಇಲ್ಲ. ಬಟ್ ಕತ್ತಿಲ್ಲದೆ ಕಣ್ಣಲ್ಲೇ ಯುದ್ಧ ಗೆಲ್ಲುವ ಆ ನಿನ್ನ ಮಗಳ ಶೀಲದ ಜೊತೆ ನಾ ಸರಸವಾಡಲೇಬೇಕು. ಸರಸವಾಡಿ ಅವಳ ದೇಹದ ಜೊತೆ ನಾ ಬೆವರಿಸದಿದ್ದರೆ ಗಾಯಗೊಂಡ ಗಡ ಸರ್ಪಗಳ ರಕ್ತವನ್ನು ಕುಡಿದು ರಕ್ತ ಸಾಗರದಲ್ಲಿ ಧುಮುಕಿ ಸಾವಿನ ಚರಿತ್ರೆಯನ್ನು ಬರೆದು ಪ್ರತಿಕಾರದ ಪುಟದಲ್ಲಿ ನಿಂತ ನನ್ನ ಹೆಸರಿಗೆ ಅವಮಾನ ಅವಮಾನ ಮಗನೇ. ರೇ ಅಪ್ಸರ, ಎಂತ ಕಾಲಂನಾಕಿ ಶಿಕ್ಷಾ ಎಲಬೈ ಏಳುಗ ఈ సమాధిలో పగ తీరని పిశాచినై కాసి తోర గడిపోతున్నాను. రప్పిస్తా నిన్ను ఈ గద్వాలికి రప్పిస్తా. ఇంతవరకు చదవనిచ్చింది బతుకలన్న పిచ్చి కోరిక నువ్వు కలగడనికేని నన్ను చంపగలనన్న ఆశతో నువ్వు ఆయుధం కోసం వెతికి వెతికి అణిచిపోవాలి. అణిచి శగలు కక్కే దిక్కులేని నిన్ను అనుభవించాలి. అది అది నా కోరిక. रे अर्जुन, बहुत बड़ा खिलाड़ी है ना तू. रुको जरा, तेरे साथ मेरे को बहुत बड़ा खेल अभी बाकी है. जाने कैसे रंग बदलता है घर में रहकर घर वालों को चलता है. और तो एक इंसान फिर भी भाई मेरे अपने दिल में साफी सीधा चलता है. The king of the jungle is the lion. The king of the story is the villain. The world is a big theater. We are only actors. But I am also director China.